ರೆಡ್ಡಿಯವರು, ಜಗದೀಶ್ ಪೀಣ್ಯ ಅವರು, ನಮ್ಮ ಉಡುಪಿಯ ಉಪಾಧ್ಯಕ್ಷರಾದಂಥ ಗಂಗಾಧರಾಚಾರ್ಯರು ಮತ್ತು ಉಡುಪಿಯ ಗೋಪಾಲ್ ಅವರು ಈ ಪತ್ರಿಕಾಗೋಷ್ಠಿನಲ್ಲಿ ನನ್ನ ಜೊತೆಯಲ್ಲಿ ಕೂತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪುತ್ತೂರಿನ ಪೂಜಾ ಆಚಾರ್ಯವರ ಪ್ರಕರಣ ಸಂಪೂರ್ಣವಾಗಿ ತಮಗೆ ಗೊತ್ತಿದೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಅವರು ಸ್ಟೇ ತಗೊಂಡು ಬಂದಂಥ ಸಂದರ್ಭದಲ್ಲಿ ಮತ್ತೆ ಅವರ ಜೊತೆ ಮಾತುಕತೆಯಾದಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತ ತಮ್ಮಗಳ ಗಮನಕ್ಕೆ ತಂದಿದ್ದೆ ಅವತ್ತು. ಅದಾದ ನಂತರ ನಾನು ಇವತ್ತೇ ನಿಮ್ಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಈ ಎಲ್ಲ ವಿದ್ಯಮಾನಗಳಾದ ನಂತರ ನಮ್ಮ ಕೃಷ್ಣ ಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನು ತಗೊಂಡಿದ್ವಿ. ಅದಾದ ನಂತರ ಅವರು ಕೂಡ ಕೃಷ್ಣ ಜಯರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂಥ ಸ್ಕ್ವಾಶ್ ಅನ್ನು ಕೂಡ ಹಾಕೊಂಡಿದ್ರು ಹೈಕೋರ್ಟಲ್ಲಿ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಹೋರಾಟಗಳನ್ನು ಕೂಡ ನಾವು ಕೋರ್ಟ್ ಮುಖಾಂತರ ಮಾಡಿದ್ವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳವರೆಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಅದು ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದೇ ರೀತಿ ಆರ್ಡರ್ ಮಾಡಿದರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು. ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನು ಬೇಕೋ ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಮೊನ್ನೆ ಕೇಸ್ ನ್ಯಾಯಾಧೀಶರ ಮುಂದೆ ಬಂತು. ಹೀಗೆ ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋಂಥ ವಾದವನ್ನು ಮಾಡಿಸಿದ್ರು. ಅದಕ್ಕೆ ನ್ಯಾಯಾಧೀಶರು ಆಯಿತು, ನಾಳೆ ಇದನ್ನು ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಮಾಡಿದ್ವಿ. ತುಂಬ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ PP ಹೆಗ್ಡೆಯವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ನೋಡಿ ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವ್ರು ಕೋರ್ಟಲ್ಲಿ ಕಟ್ಟಿಬಿಟ್ಟಿದ್ರು. ಅದನ್ನು ರಿಲೀಸ್ ಮಾಡ್ತೇವೆ, ಮತ್ತೆ ನೀವು 4 ದಿವಸದಲ್ಲಿ ಇನ್ನೂ 75,000 ರೂಪಾಯಿಗಳನ್ನು ನೀವು ಮಗು ಮತ್ತು ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನೋಂಥ ಆದೇಶವನ್ನು ಮಾಡಿದ್ರು. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರು ಅವ್ರ ಮುಂದೆ ಮೀಡಿಯೇಷನ್ನ ಹಾಕಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹೀರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು, ಅದರಲ್ಲೂ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲೇಬೇಕು ಅಂತ. ಆಮೇಲೆ ನಾವು ಯಾವುದೇ ವಿಧದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ.
ನಾನು ಪ್ರಾರಂಭದಿಂದಲೂ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಪೂಜಾಚಾರ್ಯರಿಗೆ ಎಷ್ಟು ತಪ್ಪು ಮಾಡಿದ್ದಾರೋ ಕೃಷ್ಣರಾವ್ ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ಬರು ತಪ್ಪಿನಲ್ಲಿ ಸರಿಸಮಾನರು. ಆದರೆ ಇಂಥ ಪ್ರಕರಣಗಳು ಯಾವ ಕುಟುಂಬದಲ್ಲೂ ಕೂಡ ಆಗಬಾರದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾವುದೋ ಒಂದು ಕೇಸ್ಗೆ ನನ್ನಂಥವರು ಮತ್ತೊಬ್ಬಂಥವ್ರು ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲ ಕೇಸ್ಗಳಿಗೂ ನಮ್ಮಂಥವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓದುವಂಥ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸುವಂಥ ಸಂದರ್ಭದಲ್ಲಿ ಈ ರೀತಿ ಆಗೋಗ್ಬಿಟ್ರೆ ಸಮಾಜಗಳಿಗೆ ಬಹಳ ತೊಂದರೆ ಆಗ್ತದೆ ಎದ್ದು ನಿಂತು ಮಾತಾಡೋರಿಗೆ. ಈಗೇನೋ ನ್ಯಾಯ ಸಿಗ್ಬೋದು, ಆದರೆ ಇದು ಮುಂದುವರಿಬಾರದು ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ನಾವು ಅನ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಇದ್ದಿದ್ದು. ಈಗಲೂ ಅದೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮಗಳ ಮುಖಾಂತರ ಏನು ಆರೋಪಿ ಕೃಷ್ಣ ಜೆ ರಾವ್ ಇದ್ದಾನೆ ಅವ್ರಿಗೆ ಆಗಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರು ತಗೊಂಡಿರುವಂಥ ತೀರ್ಮಾನ ಬಹಳ ಒಳ್ಳೆಯದಾಗಿದೆ, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ತಂದೆ ತಾಯಿಗಳು ಮಕ್ಕಳು ಈ ತರ ಮಾಡ್ಕೊಂಡು ಬರಬೇಕು ಅಂತ ಭಾವಿಸೋದಿಲ್ಲ. ಬಂದಂತ ಸಂದರ್ಭದಲ್ಲಿ ಅದು ಪುತ್ರ ವಾತ್ಸಲ್ಯ ಆಗಿರ್ಬೋದು, ಮಗಳ ಮೇಲೆ ಪ್ರಮತೆ ಇರ್ಬೋದು, ಹೋರಾಟ ಮಾಡೋದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಆದರೆ ಏನೆಲ್ಲ ನಡೆದಿದ್ರು ಕೂಡ ನಾವು ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನ್ ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತೆ ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯನ್ನು ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ಮತ್ತೆ ಇವತ್ತೇ ನಾನು ಬಂದು ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ವಿಷಯಾಂತರ ಆಗಬಾರ್ದು. ವಿಷಯ ಪೂರ್ಣ ಗೊತ್ತಿರೋಂಥ ನಾನೇ ಇದನ್ನ ಒಂದು ಏನ್ ನಡೆದಿದೆ ಅಂತ ತಮ್ಮಗಳ ಗಮನಕ್ಕೆ ತಂದ್ರೆ, ಇದು ಬೇರೆ ರೀತಿ ವಿಷಯಾಂತರ ಆಗದೆ ಅವ್ರಗಳಿಗೂ ಕೂಡ ಯಾವುದೇ ನೋವುಗಳನ್ನು ಕೊಡ್ದಿರ 19ನೇ ತಾರೀಕಿನ ದಿವಸ ಒಳ್ಳೇದಾಗ್ಲಿ, ಏನ್ ನಡೆದಿದೆ ಕೋರ್ಟಲ್ಲಿ ಅದು ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರೋದು. ನಾನು ಯಾರ ಮೇಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ನಮ್ಮ ಆರೋಪಿ ಕೃಷ್ಣಜೆ ರಾವ್ ಅವರ ಪರ ವಹಿಸಿಕೊಂಡಿರುವಂತಹ ಸೀನಿಯರ್ ಕೌನ್ಸಿಲ್ ಪಿ ಹೆಗ್ಡೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಿದೆ ಈ ಪ್ರಕರಣ ಒಂದು ಸುಖಾಂತ್ಯದಲ್ಲಿ ಆಗಬೇಕು ಅನ್ನುವಂಥ ಮನಸ್ಸನ್ನು ಅವರು ಮಾಡಿದ್ದಾರೆ. ಅವರುಗಳಿಗೆ ತಂದೆ ತಾಯಿಗಳಿಗೆ ಮತ್ತೆ ಹುಡುಗನಿಗೆಲ್ಲ ಹೇಳಿ ಒಪ್ಪಿಸಿದ್ದಾರೆ, ಅಥವಾ ಅವರೇ ಇವರು ಎಲ್ಲ ಸೇರಿ ಮಾತಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ಇಂಥ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನನಗನ್ಸಿದೆ. ಹಾಗಾಗಿ ಈ ವಿಷಯದಲ್ಲಿ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರೆಲ್ಲ ಒಂದು ಹೆಣ್ಣಿಗೆ ಆದಂತ ಅನ್ಯಾಯದ ಸಂದರ್ಭದಲ್ಲಿ ನೀವುಗಳು ನನಗೆ ಮತ್ತೆ ಆ ಹುಡುಗಿ ಮಗು ಮತ್ತೆ ಆ ಹುಡುಗಿಗೆ ಏನೆಲ್ಲ ನೀವು ಬೆನ್ನೆಲುಬಾಗಿದ್ರಿ, ನಿಮ್ಮಗಳಿಗೆ ಈ ವಿಚಾರ ನಾನು ಹೇಳ್ಬೇಕು ಅಂತ ಬಂದಿದ್ದೆ. ಅದುವರೆಗೆ 17ನೇ ತಾರೀಕಿಗೂ ಮಗುಗೆ ನಾಮಕರಣ ದಿನಾಂಕವನ್ನು ಕೂಡ ಪುತ್ತೂರಿನಲ್ಲಿ ಫಿಕ್ಸ್ ಮಾಡಿದ್ವಿ ನಾವು. 17ಕ್ಕೆ ನಾವೆಲ್ಲ ಹೋಗಿ ಮಗುವಿಗೆ ಹೆಸರೆಲ್ಲ ಇಟ್ಟು ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ 19 ಅಂತ ಆಯ್ತು ಅದನ್ನು ಮುಂದಕ್ಕೆ ಹಾಕಿದ್ವಿ. ಯಾಕಂದ್ರೆ ಮಗುವಿನ ಅದೃಷ್ಟ ಅಪ್ಪನೇ ಅವನ ಸಮ್ಮುಖದಲ್ಲೇ ಮಗು ನಾಮಕರಣ ಆಗ್ಬೋದು ಅಂತ ಏನಾದ್ರು ದೈವ ನಿರ್ಣಯ ಮಾಡಿದ್ರೆ ಅದರಂತೆ ಆಗ್ಲಿ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ ನಾವು. ಇನ್ನೇನು ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. 19ನೇ ತಾರೀಕಿಗೆ ಅದೇನು ನಮ್ಮ ಭಗವಂತ ಏನು ದಾರಿ ತೋರ್ತಾನೋ ಅದು ಇಬ್ಬರಿಗೂ ಒಳ್ಳೇದಾಗುವಂತ ಆಶೀರ್ವಾದ ಆಗಲಿ, ಒಟ್ಟಾರೆಯಾಗಿ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅನ್ನೋಂಥ ವಿಚಾರನ ಇಟ್ಕೊಂಡು ಇವತ್ತು ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ.